ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಭಿಷೇಕ್ ತೀರ್ಥಹಳ್ಳಿ. ನನ್ನ ಇಂದಿನ ಪಯಣ ಎಲ್ಲೋರದ ಕಡೆ, ವಿಶ್ವವಿಖ್ಯಾತ ವಿಶ್ವಪ್ರಸಿದ್ಧ ಎಲ್ಲೋರದ ಕಡೆ ನಾನಿವತ್ತು ಬಂದಿದ್ದೀನಿ. ಸೊ ಹೆಮ್ಮೆ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಎಲ್ಲೋರದ ಗುಹಾಂತರ ದೇವಾಲಯಗಳು, ಕೈಲಾಸನಾಥ ದೇವಾಲಯಗಳನ್ನು ನಿರ್ಮಿಸಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡಿಗರು. ರಾಷ್ಟ್ರಕೂಟರು ಈ ಎಲ್ಲೋರವನ್ನು ನಿರ್ಮಿಸ್ತಾರೆ. ರಾಷ್ಟ್ರಕೂಟರ ದೊರೆ ಆಗಿರುವಂತಹ ದಂತಿವರ್ಮನಿಂದ ಪ್ರಾರಂಭವಾದಂತಹ ಈ ದೇವಸ್ಥಾನಗಳ ಕಾರ್ಯ ಸುಮಾರು 8ರಿಂದ 10ನೇ ಶತಮಾನದವರೆಗೂ ನಡೆಯುತ್ತೆ. ಇಲ್ಲಿರುವಂತಹ ಕೈಲಾಸನಾಥ ದೇವಾಲಯ ಏನಿದೆ, ಇದು ಇಲ್ಲಿನ ಬಹಳ ಆಕರ್ಷಣೀಯವಾದಂತಹ ಸ್ಥಳ. ಸೊ ಟೋಟಲ್ ಆಗಿ ಇಲ್ಲಿ ನಾವು 100ಕ್ಕಿಂತ ಹೆಚ್ಚು ಗುಹೆಗಳನ್ನು ಕಾಣಬಹುದು. ಬಟ್ ಸದ್ಯಕ್ಕೆ ಇವಾಗ 30-37 ಗುಹೆಗಳಿಗೆ ಪ್ರವೇಶ ಸಂಕಲ್ಪಿಸಿದ್ದಾರೆ. ಸೊ ಹಿಂದಿನ ಇಲ್ಲಿ ವಾತಾವರಣ ಹಾಗೂ ಇಲ್ಲಿಯ ಇತಿಹಾಸಗಳನ್ನು ಈ ವಿಡಿಯೋದಲ್ಲಿ ನಾನು ಆದಷ್ಟು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲೋರ ಭಾರತದ ಭವ್ಯ ಇತಿಹಾಸದ ಸಂಕೇತವಿದು. ಆಧುನಿಕ ತಂತ್ರಜ್ಞಾನಕ್ಕೂ ಬಿಡಿಸಲಾಗದೆ ಒಗಟಾಗಿರುವಂತಹ ನಿರ್ಮಾಣ ಕೌಶಲ್ಯವಿದು. ಊಹೆಗೂ ನಿಲುಕದ ವಾಸ್ತುವೈಭವ, ಕಲಾವಿದ ಕುಸುರಿ ಕೆಲಸಗಾರರ ಪರಿಕಲ್ಪನೆ. ಬಂಡೆಕಲ್ಲನ್ನು ಕೊರೆದು ನಿರ್ಮಾಣ ಮಾಡಿರುವಂತಹ ಅದ್ಭುತನ ಮಾನವರೇ ಮಾಡಿದ್ದಾರೆ ಎಂದು ಈಗಲೂ ಅದೆಷ್ಟೋ ಪಾಶ್ಚಿಮಾತ್ಯ ವಿಜ್ಞಾನಿ ಸಂಶೋಧಕರು ನಂಬೋಕೆ ಸಿದ್ಧವಿಲ್ಲ. ಅಂತಹ ಅದ್ಭುತ ಇದು. ಅಂದ ಹಾಗೆ ಈ ಅತ್ಯುನ್ನತ ಗುಹಾಂತರ ದೇವಾಲಯಗಳನ್ನ ಕಟ್ಟಿರುವುದು ಮಾನವರೇ, ಅದರಲ್ಲೂ ನಮ್ಮ ಹೆಮ್ಮೆಯ ಕನ್ನಡಿಗರು. ಇಂತಹ ಔಚಿತ್ಯಪೂರ್ಣ ಎಲ್ಲೋರ ಗುಹಾಂತರ ದೇವಾಲಯಗಳ ಬಗೆಗಿನ ನನ್ನ ಪಯಣವನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಕನ್ನಡಿಗರು, ರಾಷ್ಟ್ರಕೂಟರು ನಿರ್ಮಿಸಿರುವಂತಹ ಈ ಎಲ್ಲೋರದ ಇತಿಹಾಸವನ್ನ, ಈ ಎಲ್ಲೋರದ ಅದ್ಭುತವನ್ನ ನೋಡಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೇನೆ. ಸೊ ಇಂದಿನ ಈ ವಿಡಿಯೋ ನಿಮಗೋಸ್ಕರ. ಸೊ आपने किसी ने अजंता केव्स देखा है? हाँ देखा, कल गए थे. तो अजंता जो केव्स है ऐसे 110 किलोमीटर दूर पर, यानी 110 किलो डिस्टेंस में. अजंता इज फेमस ओनली पेंटिंग्स. अजंता इज ओनली वन बुद्धिज्म. एलोरा 3 रिलीजन, बौद्ध, हिंदू, जैन. सो आप ये जो केव्स देखने आए हो, इस केव को एलोरा केव्स के नाम से रहता है. सो 1 to 12 जो बुद्धिज्म का है, वो जो चालुक्य डायनेस्टी में चालुक्य, और जो 13 to 29 जो हिंदुज़म केव्स है, वो जो राष्ट्रकूटा फैमिली यानी नरेशदंत दुर्गा यानी फर्स्ट कृष्णा यानी कर्णकरा विजयनगर बदामी साम्राज्य, और जो 30 से लेकर 34 जो जैन केव्स है, ये भी अमोघ वर्षा, ये भी राष्ट्रकूटा फैमिली के राज्य थे. लास्ट है उज्जैन के राज्य थे. और ये जो केव्स बनाने का रीज़न था, उनका केवल अपने धर्म प्रचार करने के लिए. उनका कहने का रीज़न था कि जो आने वाली पीढ़ी यानी जो जनरेशन है, उन लोग को पता नहीं जो गॉड थे नहीं थे मानना चाहिए. इस केव का ये निर्माण किया गया है. ಈ ದೇವಾಲಯದ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸೋಕೆ ಸಾಧ್ಯನೇ ಇಲ್ಲ ಆಯ್ತಾ. ಶತಮಾನದವರೆಗೆ ಶಿಲ್ಪಕಲೆಯನ್ನ ಮಾಡಿಕೊಂಡು ಬಂದು ಇಡೀ ಭಾರತವನ್ನ ವಿಶ್ವದಾದ್ಯಂತ ಕಣ್ಣೆತ್ತಿ ನೋಡುವಂತೆ ಮಾಡಿದಂತಹ ದೇವಸ್ಥಾನವಿದು. ಇದು ಭಾರತದ ಭವ್ಯ ಇತಿಹಾಸದ ಸಂಕೇತ. ಆಧುನಿಕ ತಂತ್ರಜ್ಞಾನಕ್ಕೂ ಕೂಡ ಒಗಟಾಗಿದೆ ಈ ನಿರ್ಮಾಣ ಕೌಶಲ್ಯ. ಊಹೆಗೂ ನಿಲುಕದಂತಹ ವಾಸ್ತುವೈಭವ ಇದೆ. ಕಲಾವಿದ ಕುಸುರಿ ಕೆಲಸಗಾರರ ಪರಿಕಲ್ಪನೆ ಇದೆ, ಕಲ್ಪನೆಗಳಿದಾವೆ. ಆಗಿನ ಕಾಲದ ಇಂಜಿನಿಯರ್ಸ್ಗಳು ಹೇಗಿದ್ರು, ಹೇಗೆ ಮಾಡಿದ್ರು ಅನ್ನುವಂತಹ ಕೌಶಲ್ಯತೆ ಇದೆ. ಅದೆಷ್ಟು ಜನರ ಪರಿಶ್ರಮ ಇರಬಹುದು ಈ ಕೆತ್ತನೆಗಳಿಗೆ. ಇಲ್ಲಿರೋ ಗುಹೆಗಳಲ್ಲಿ ಗುಹೆ 1ರಿಂದ 12ರವರೆಗೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ, ಹಾಗೆ 13ರಿಂದ 29ರವರೆಗೆ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದೆ, ಹಾಗೂ 30ರಿಂದ 34ರವರೆಗೆ ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ಅಂದ್ರೆ ವಿವಿಧ ಕಾಲಘಟ್ಟದಲ್ಲಿ ಈ ಗುಹೆಗಳು ನಿರ್ಮಾಣವಾಗಿರುವಂತದ್ದು ವಿಶೇಷ. ಈ ಎಲ್ಲೋರ ಗುಹಾಂತರ ದೇವಾಲಯಗಳ ಸಾಲಲ್ಲಿ ತುಂಬಾನೇ ಮುಖ್ಯವಾದಂಥದ್ದು ಕೈಲಾಸನಾಥ ದೇವಸ್ಥಾನ. ಈ ಕೈಲಾಸನಾಥ ದೇವಸ್ಥಾನವನ್ನ ಬಂಡೆಯನ್ನ ಕೊರೆದು ಮಾಡಿದ್ದಾರೆ. ಇಲ್ಲಿನ ಕಲಾ ನೈಪುಣ್ಯತೆಯನ್ನ ಇಡೀ ವಿಶ್ವವೇ ಕಣ್ಣೆತ್ತಿ ನೋಡುವಂತಾಗಿದೆ. ಪ್ರೀತಿ ಎಲ್ಲಾ ಕಡೆ ಇದೆ. ಪ್ರೀತಿಯ ಮಹತ್ವ, ಪ್ರೀತಿ ಎಷ್ಟು ಪರಿಶುದ್ಧ ಎನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಎಲ್ಲೋರ ಕೈಲಾಸನಾಥ ದೇವಸ್ಥಾನಗಳನ್ನ ನೀವು ಇಲ್ಲಿ ನೋಡಿರ್ಬೋದು. ಈ ಕೈಲಾಸನಾಥ ದೇವಸ್ಥಾನದ ಫೋಟೋವನ್ನ ನೀವು 20 ರೂಪಾಯಿ, ಹೊಸ 20 ರೂಪಾಯಿ ನೋಟಲ್ಲಿ ನೋಡಿರ್ತೀರಿ. ಸೊ ಒಂದು ಕಥೆ ಇದೆ ಇಲ್ಲಿದ್ದು. ಮೊದಲನೇ ಕೃಷ್ಣ ಈ ದೇವಸ್ಥಾನವನ್ನು ಕಟ್ತಾನೆ. ತನ್ನ ಹೆಂಡತಿಯ ಆರೋಗ್ಯಕ್ಕಾಗಿ ಅವಳು ಒಂದು ಹರಕೆಯನ್ನು ಹೊತ್ಕೊಂಡಿರ್ತಾಳೆ. ಸೊ ಅವಳು ಬೇಗ ಸಾಯುವಂತಹ ಸ್ಥಿತಿ ಇರುತ್ತೆ. ಹಾಗೆ ಅದಕ್ಕೋಸ್ಕರ ಒಂದು ಹರಕೆ ಹೊತ್ಕೊತಾಳೆ, ಬೇಗ ಹುಷಾರಾಗಬೇಕು, ಹಾಗೆ ನಾನು ಅಲ್ಲಿ ದೇವಸ್ಥಾನ ಆಗೋ ತನಕ ನಾನು ಉಪವಾಸ ಇರ್ತೇನೆ ಅಂತ. ಒಂದು ವೇಳೆ ಅವಳಿಗೆ ನಿಜವಾಗಿ ಹೆಲ್ತ್ ಕೂಡ ಸರಿ ಇಲ್ಲ, ಆ್ಯಂಡ್ ಉಪವಾಸ ಹೋದರೆ ಅವಳು ಬದುಕುಳಿದು ಕಷ್ಟ ಅನ್ನುವಂತಹ ವಿಷಯ ಅವನ ಗಂಡ ಮೊದಲನೇ ಕೃಷ್ಣನಿಗೆ ಗೊತ್ತಾಗತ್ತೆ. ಆ ಕಾರಣದಿಂದಂಗೆ ಏನು ಮಾಡ್ತಾನೆ ಅವನು, ಈ ಕಾಣಿಸುವಂಥ ಬೆಟ್ಟ, ಇದು ಏಕಶಿಲ ಬೆಟ್ಟ, ಇದು ಒಂದೇ ಬೆಟ್ಟ. ಆ ಬೆಟ್ಟದಲ್ಲಿ ಮೇಲ್ಗಡೆ ಭಾಗದಿಂದ ಅವನು ಕೊರಿತಾ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಸೊ ಇಲ್ಲಿ ಕಾಣ್ತಿರುವಂಥ ಮಂಟಪ ಏನಿದೆ, ಆ ಮಂಟಪವನ್ನು ಮೊದಲು ಕಟ್ತಾನೆ. ಸೊ ಅವಳ ಹೆಂಡತಿ ನೋಡಿದ ತಕ್ಷಣ
ದೇವಸ್ಥಾನ ಆಗಿರುವಂತಹ ಭಾವನೆ ಆಗುತ್ತೆ. ಸೊ ಅಲ್ಲಿಗೆ ಅವಳ ಹರಕೆ ಮುಕ್ತಾಯವಾಗುತ್ತೆ. ತದನಂತರ ಈ ದೇವಸ್ಥಾನವು ನಿರ್ಮಿತವಾಗುತ್ತೆ. ಇವಾಗೇನೋ ಮಾಡರ್ನ್ ಉಪಕರಣಗಳಿದ್ದಾವೆ, ಬಟ್ ಆಗಿನ ಕಾಲದಲ್ಲಿ ಇಂತಹ ದೇವಾಲಯಗಳು ಬಂಡೆಕಲ್ಲನ್ನು ಕೊರೆದು ಮಾಡುವಂಥದ್ದು ದೊಡ್ಡ ವಿಶೇಷನೇ. ಇವಾಗ ಕೂಡ ಯಾರು ಮಾಡಲ್ಲ ಈ ಥರ. ಬಟ್ ಇಷ್ಟೊಂದು ಟ್ಯಾಲೆಂಟೆಡ್ ತೋರಿಸ್ಕೊಂಡು ಭಾರತದ ಇತಿಹಾಸವನ್ನು, ಕಲೆ ಸಂಸ್ಕೃತಿನ, ಪಾರಂಪರೆಯನ್ನು ಬಹಳ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂಥದ್ದು ಇದೆಯಲ್ಲ, ಅದು ಹಿಂದಿನ ಕಾಲದಲ್ಲಿ ಮಾತ್ರ ಆಗಿದ್ದು. ಅಂದರೆ ಎಷ್ಟು ದೊಡ್ಡ ದೇವಾಲಯವನ್ನು ಕಟ್ಟೋದಕ್ಕೆ ತುಂಬ ಕಮ್ಮಿ ಟ್ಯಾಲೆಂಟ್ ಅಂತಲ್ಲ, ಸಿಕ್ಕಾಪಟ್ಟೆ ಬೇಕಾಗತ್ತೆ. ಇಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಕೂಡ ಇಲ್ವಂತೆ. ಒಂಚೂರು ಅಂದರೆ ಕಲ್ಲನ್ನು ಮೇಲ್ಗಡೆಯಿಂದ ಕೊರಿತಾ ಬಂದು ಕೆಳಗಿನವರೆಗೆ ಬರಬೇಕಾದ್ರೆ ಒಂದು ಸ್ವಲ್ಪನಾದ್ರೂ ಮಿಸ್ಟೇಕ್ ಆಗ್ಬೋದು. ಬಟ್ ಇಲ್ಲಿ ಒಂದು ಮಿಸ್ಟೇಕ್ ಆದರೆ ಪ್ರತಿ ಒಂದು ಫುಲ್ ದೇವಸ್ಥಾನನೇ ವೇಸ್ಟ್ ಅಂತ ಅನಿಸ್ಬೋದು. ಆ್ಯಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅದು ಯಾಕೆ ಹೊರಗಡೆಯವರು ಇದನ್ನು ಮಾನವರೇ ಮಾಡಿದ್ದಾರೆ ಅಂತ ನಂಬಲ್ಲ ಅಂತಂದರೆ, ಇಲ್ಲಿ ಇಷ್ಟು ದೊಡ್ಡ ಕಲ್ಲು ಬಂಡೆನ ಕೊರೆದು ಮಾಡಿದ್ದಾರೆ, ಕೆಳಗೆ ತನಕ ಬಂದಿದ್ದಾರೆ, ದೇವಾಲಯ ನಿರ್ಮಾಣ ಆಗಿದೆ. ಬಟ್ ಇಲ್ಲಿ ಉಳಿದಿರುವಂತಹ ಈ ಕಲ್ಲಿನ ಕೆತ್ತನೆ ಅಥವಾ ಪುಡಿ ಇದೆಯಲ್ಲ, ಕಲ್ಲಿನ ಪಾರ್ಟ್ಸ್ಗಳು, ವೇಸ್ಟಸ್, ಅದನ್ನು ಅವ್ರು ಎಲ್ಲಿ ಡಂಪ್ ಮಾಡಿದ್ದಾರೆ ಅಂತ ಇದುವರೆಗೆ ಸಿಕ್ಕಿಲ್ಲ. ಅಂದರೆ ಅದು ಎಲ್ಲಿ ಹಾಕಿರ್ಬೋದು, ಇವತ್ತಿನವರೆಗೂ ಅದು ಸಿಗಲೇ ಇಲ್ಲ. ಸೊ ಅದೇ ರೀಸನಿಗೋಸ್ಕರ ಯಾರು ಕೂಡ ನಂಬ್ತಾ ಇಲ್ಲ. ಅಷ್ಟೊಂದು ಅತ್ಯುನ್ನತ ಇದನ್ನು ಅವ್ರು ಯೂಸ್ ಮಾಡಿದರು ಅಲ್ವಾ. ಸೊ ಗ್ರೇಟ್ ಇದು. ಆದರೆ ನಾನೊಬ್ಬ ಕಲಾವಿದನಾಗಿ ಒಂದು ಚಿತ್ರ ರಚನೆ ಮಾಡಬೇಕಾದ್ರೆ, ಅಥವಾ ನಾನು ನೋಡಿದ್ರ ಪ್ರಕಾರ ಶಿಲ್ಪವನ್ನು ಕೆತ್ತೋ ಮೊದಲು ಒಂದು ಸ್ಕೆಚಿಂಗನ್ನು ಅವರು ಹಾಕ್ಕೊಳ್ತಾರೆ. ಅದು ಸ್ಕೆಚಿಂಗ್ ಬಗ್ಗೆ ಅವರು ಕಲ್ತಿರ್ತಾರೆ. ಆದರೆ ಇಂಥ ದೊಡ್ಡ ದೇವಾಲಯ ಮಾಡಬೇಕಾದ್ರೆ ಅವರು ಯಾವ ರೀತಿಯ ಪ್ರಿಪರೇಷನ್ ಮಾಡಿರ್ಬೋದು ಅನ್ನುವಂತಹ ಡಿಸ್ಕಷನನ್ನು ನಾನು ಸರ್ ಜೊತೆ ಮಾಡ್ತಾಯಿದ್ದೆ. ಅವ್ರು ಹೇಳ್ತಾಯಿದ್ರು. ಮತ್ತು ಅದ್ರ ಜೊತೆಗೆ ಅವರೊಂದು ಪಾಯಿಂಟನ್ನು ಮೆನ್ಷನ್ ಮಾಡಿದರು, ಧ್ಯಾನ ಅಥವಾ ಅವಾಗಿನ ಕಾಲದಲ್ಲಿ ಡಿಸ್ಟ್ರಾಕ್ಷನ್ ಅನ್ನುವಂಥದ್ದು ತುಂಬಾ ಕಮ್ಮಿ ಇತ್ತು. ಇವಾಗ ಅಂದರೆ ತುಂಬಾ ನಾನು ಕೇಳಬೇಕಂತನಿಲ್ಲ, ಅದು ನಿಮಗೆ ಗೊತ್ತಾಗತ್ತೆ. ಅವಾಗಿನ ಕಾಲದಲ್ಲಿ ಧರ್ಮ ಪರಂಪರೆಯ ಬಗ್ಗೆ ಅದನ್ನು ಎತ್ತಿ ಹಿಡಿದು ಮುಂದೆ ತಗೊಂಡೋಗುವಂಥ ಅತ್ಯುನ್ನತ ಕಾರ್ಯಗಳಾಗ್ತಾಯಿದ್ವು. ಹಾಗೆ ಆವಾಗಿನ ಕಾಲದ ಕಲಾವಿದರು ಕೂಡ ತಮ್ಮ ಕಲಾ ನೈಪುಣ್ಯತೆಯನ್ನು, ತಂತ್ರಗಾರಿಕೆಯನ್ನು, ತಮ್ಮ ಕೈಚಳಕವನ್ನು ಅಷ್ಟರ ಮಟ್ಟಿಗೆ ತೋರಿಸ್ತಾ ಇದ್ರು ಅನ್ನುವಂಥದ್ದು ಇಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಇಲ್ಲಿನ ಒಂದೊಂದು ಭಾಗದಲ್ಲಿ ಕೂಡ ಒಂದೊಂದು ಅಚ್ಚರಿ ಇದೆ. ದೇವಾಲಯದ ಮೇಲಿನ ಅಂತಸ್ತಲ್ಲಿ ಕಟ್ಟಿರುವಂತಹ ಗುಹಾಲಯಗಳು, ದೇವಾಲಯಗಳಿರ್ಬೋದು, ಆ ಕಡೆ ಈ ಕಡೆ ಎರಡು ಕಡೆನೂ ಇರುವಂತಹ ಬಾಗಿಲುಗಳಾಗಿರ್ಬೋದು, ಪ್ರಾರ್ಥನಾ ಸ್ಥಳಗಳು, ದೇವಾಲಯ, ಶಿವನ ದೇವಾಲಯ ಇದೆ. ಹಾಗೆ ನಮಗೆ ಪ್ರವೇಶ ಇಲ್ಲದಂತಹ ಸ್ಥಳಗಳು ಅನೇಕ ಇದೆ. ಅಲ್ಲಿ ಚಿಕ್ಕ ಪುಟ್ಟ ಗುಹೆಗಳಿದೆ. ಆ ಗುಹೆಗಳನ್ನು ಸದ್ಯಕ್ಕೆ ಕ್ಲೋಸ್ ಮಾಡ್ಯಾರೆ. ಆ ಗುಹೆ ಎಲ್ಲಿ ಹೋಗುತ್ತೆ ಏನೋಗುತ್ತೆ ಅಂತ ಇನ್ನೂ ಕೂಡ ಅದನ್ನು ನಮಗೆ ಬಹಿರಂಗವಾಗಿ ಅವರು ಹೇಳಿಲ್ಲ. ಸೊ ಇಂತಹ ಒಂದು ಮಿಸ್ಟರೀಸ್ ಅನ್ನುವಂಥದ್ದು ನಮ್ಮ ಎಲ್ಲೋರ ಗುಹಾಂತರ ದೇವಾಲಯಗಳಲ್ಲಿ, ಕೈಲಾಸನಾಥ ದೇವಾಲಯಗಳಲ್ಲಿ ಎಲ್ಲಿರುವಂತಹ ಎಲ್ಲ 34 ಸದ್ಯದ ಗುಹೆಗಳಲ್ಲೂ ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ಕಂಡುಬರುತ್ತೆ. ಆ್ಯಂಡ್ ಇದಲ್ಲದೆ ಇಲ್ಲಿರುವಂತಹ ವಾತಾವರಣ ಆಗಿರ್ಬೋದು, ಸುತ್ತಮುತ್ತಲಿನ ವಾತಾವರಣ, ದೊಡ್ಡ ಕಲ್ಲು ಬಂಡೆ. ಅಂದರೆ ಈ ಕೈಲಾಸನಾಥ ದೇವಸ್ಥಾನವನ್ನು ಅವರು ಮೊದಲು ಮಾಡೋದಕ್ಕೂ ಮೊದಲು ಅಕ್ಕಪಕ್ಕದಲ್ಲಿರುವಂತಹ ಗುಹೆಗಳನ್ನು ಮೊದಲು ಕೆತ್ತಿದ್ದಾರೆ. ಓಕೆನಾ? ಅಲ್ಲಿ ಕೆತ್ತಿ ಆದಮೇಲೆ ಕೊನೆಯದಾಗಿ ಅವ್ರು ಇಲ್ಲಿ ಕೆತ್ತಿರುವಂಥದ್ದು. ಅಂದರೆ ಇದಕ್ಕೆ ಮೊದಲು ಪ್ರಯೋಗ ಎಲ್ಲ ಆಯಿತು. ಸೊ ನಾನು ಸಿಂಪಲ್ಲಾಗಿ ನಾನೊಬ್ಬರ ಕೇಳಿದೆ, ಅಂದರೆ ಇಲ್ಲೊಂದು ಸಿಂಪಲ್ ಆಗಿರುವಂಥ ಒಂದು ಮಿಸ್ಟೇಕ್ಸ್ ಕೂಡ ಇಲ್ಲ, ಅಥವಾ ಅವರು ಸ್ಕೆಚಿಂಗ್ ಯೂಸ್ ಮಾಡ್ಕೊಂಡಿದ್ದಾರೆ, ಏನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಅವ್ರು ಹೇಳಿದರು, ಇಲ್ಲಿ ಏನು ಕೆತ್ತನೆ ಮಾಡಿದ್ದಾರೆ, ಇದೇ ಕೆತ್ತನೆಯನ್ನು ಅವರು ಮೊದಲು ಪಕ್ಕದಲ್ಲಿರುವಂತಹ ಗುಹೆಗಳಲ್ಲಿ ಮಾಡಿ ಮತ್ತೆ ತದನಂತರ ಅವರು ಈ ಕೈಲಾಸನಾಥ ದೇವಸ್ಥಾನವನ್ನು ಮಾಡ್ಯಾರೆ ಅಂತ. ಈ ದೇವಸ್ಥಾನಗಳ ಬಗ್ಗೆ, ದೇವಾಲಯಗಳ ಬಗ್ಗೆ, ಎಲ್ಲೋರದ ಬಗ್ಗೆ ಹೇಳ್ತಾ ಹೋದರೆ ಈ ವಿಡಿಯೋನೂ ಮುಗಿಯಲ್ಲ, ಅಥವಾ ನಾನು ಭೇಟಿ ನೀಡಿದ ನಂಗೆ ಒಂದು ದಿನವೂ ನಂಗೆ ಸಾಕಾಗಿಲ್ಲ. ಅಲ್ಲಿಂದ ಬಂದ ಮೇಲೆ ನನಗೆ ಕೆಲವೊಂದು ತುಂಬಾ ವಿಷಯಗಳು ನನಗೆ ಗೊತ್ತಾಯಿತು. ಸಾಧ್ಯ ಆಗತ್ತೆ ಮುಂದೊಂದು ದಿನ ನಾನು ಖಂಡಿತವಾಗಿ ಎಲ್ಲೋರಕ್ಕೆ ಮರು ಭೇಟಿಯನ್ನು ನೀಡುತ್ತೇನೆ. ಅಲ್ಲಿವರೆಗೆ ನಿಮ್ಮ ಪ್ರೀತಿ ನನಗೆ ಬೇಕು. ಸೊ ಇಲ್ಲಿವರೆಗೆ ನೀವು ವಿಡಿಯೋ ನೋಡಿದ್ದಾರಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್. ಬಂದವರು ಸೀದಾ ಹೋಗಬೇಡಿ, ದಯಮಾಡಿ ಒಂದು ಚಿಕ್ಕದೊಂದು ಕಮೆಂಟ್ ಹಾಕಿ ನಿಮ್ಮ ಪ್ರೀತಿಯನ್ನು ತೋರಿಸಿ ನನಗೆ. ನಾವು ಖಂಡಿತವಾಗಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.